ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಮ್, ಆಪ್ಟಿಟ್ಯೂಡ್ ಮತ್ತು ಲಾಜಿಕಲ್ ರೀಸನಿಂಗ್ ಟ್ರೈನರ್. ಇವತ್ತಿನ ಸೆಷನ್ ಎಂತ್ರ ಬಗ್ಗೆ ಅಂತಂದರೆ ಟ್ರಿಕ್ಸ್ ಆನ್ ಕ್ಯೂಬ್ಸ್ ಅಂತ. ಏನು ಟ್ರಿಕ್ಸ್ ಆನ್ ಕ್ಯೂಬ್ಸ್? ಕ್ಯೂಬ್ಗೆ ಸಂಬಂಧಪಟ್ಟಿರುವ ಎಲ್ಲ ಟ್ರಿಕ್ಸನ್ನು ನಾವು ಇವತ್ತು ನಮ್ಮ ವಿಡಿಯೋದಲ್ಲಿ ಕಲಿಯೋಣ. ಇದು ಎಂತಕ್ಕೆ ಯೂಸ್ ಆಗುತ್ತೆ ಅಂದರೆ, ಕ್ಯೂಬ್ಸ್ನ ಶಾರ್ಟ್ಕಟ್ಟಲ್ಲಿ ತಿಳಿಯೋದ್ರಿಂದ ನಮಗೆ ಎಕ್ಸಾಮ್ಸಲ್ಲಿ ಟೈಮ್ ಕನ್ಸ್ಯೂಮಿಂಗ್ನ ಕಮ್ಮಿ ಮಾಡ್ಬೋದು. ಬೇಗ ಕ್ಯೂಬ್ಸ್ನ ಫೈಂಡ್ ಔಟ್ ಮಾಡಿದ್ರೆ ನಾವು ಬೇಗ ಆನ್ಸರ್ ಮಾಡ್ಬೋದಾ, ಸೊ ಅಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಕಮ್ಮಿ ಆಗುತ್ತೆ. ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಲರ್ನ್ ಆನ್ಲೈನ್ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ. ಲರ್ನ್ ಆನ್ಲೈನ್ ಬಂದು SSC, ಬ್ಯಾಂಕಿಂಗ್, ರೈಲ್ವೇಸ್ ಹಾಗೂ ಇದು ಎಲ್ಲ ಕೋಚಿಂಗ್ಗಳನ್ನು ನೀಡುತ್ತದೆ. ಜೊತೆಗೆ ಇದೇ ನವೆಂಬರ್ 25ನೇ ತಾರೀಕಂದು ನಮ್ಮ ಲರ್ನ್ ಆನ್ಲೈನ್ನಲ್ಲಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಈ ಬ್ಯಾಚಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ, ಬ್ಯಾಂಕಿಂಗ್ ಅಥವಾ SSC ಅಥವಾ ರೈಲ್ವೇಸ್ ಏನಾದರೂ ಮಾಡಬೇಕಂತ ಇಂಟ್ರೆಸ್ಟೆಡ್ ಇರೋ ಕ್ಯಾಂಡಿಡೇಟ್ಸ್ ಯಾರಾನ ಇದ್ದರೆ, ನಿಮಗೆ ಫ್ರೀ ಡೆಮೋ ಕ್ಲಾಸಸ್ ಕೂಡ ಲಭ್ಯವಿರುತ್ತೆ. ನೀವು ಬಂದು ನಿಮ್ಮ ಡೆಮೋ ಕ್ಲಾಸಸ್ಸನ್ನು ಅಟೆಂಡ್ ಮಾಡಿ ನಿಮಗೆ ಇಷ್ಟವಾದಲ್ಲಿ ಮಾತ್ರ ನೀವು ನಿಮ್ಮ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದರೆ ಇನ್ನೇನು, ಬಂದು ನಿಮ್ಮ ಡೆಮೋ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದಲ್ಲ ನೀವು. ನೆಕ್ಸ್ಟ್, ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ಕೂಡ ನಮ್ಮದು ಡೈಲಿ ಪ್ರತಿದಿನ ಬೇಸಿಕ್ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ಇನ್ನೇನು ತಡ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೀ ಕ್ಲಾಸಸ್ಸನ್ನು ನೋಡ್ಬೋದಲ್ಲ ನೀವು. ಬ್ಯಾಂಕಿಂಗ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ ನಾವು. ಇವತ್ತಿನ ಸೆಷನ್ ಎಂತ್ರ ಬಗ್ಗೆ ಆಗಿರುತ್ತದೆ, ಟ್ರಿಕ್ಸ್ ಆನ್ ಕ್ಯೂಬ್ಸ್. ಕ್ಯೂಬ್ಸ್ ಅಂದರೆ ಏನು? ಕ್ಯೂಬ್ಸ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಪವರ್ಸ್ ಅಂತ ಕೇಳಿದ್ದೀವಿ. ಏನಂತ ಕೇಳಿರ್ತೀವಿ? ಪವರ್ಸ್ ಅಂತ. ಯಾವುದಾದ್ರೂ ಒಂದು ನಂಬರ್ ಇದ್ದು ಅದ್ರ ಮೇಲೆ ನಾವು ಪವರ್ಸ್ ಅಂತ ಆ್ಯಡ್ ಮಾಡಿದ್ರೆ 2 to the power of 2 ಅಂತ ಹೇಳ್ಬೋದು. ನೆಕ್ಸ್ಟ್ 2 ಮೇಲ್ಗಡೆ ನಾವೇನಾದರೂ 3 ಅಂತ ಬರ್ತಾರೆ, ಇದೇನಂತ ಹೇಳ್ಬೋದು? 2 to the power of 3 ಅಂತ ಹೇಳ್ಬೋದು. 2 to the power of 2ನ ನಾವೇನಂತ ಕರಿತೀವಿ? ಸ್ಕ್ವೇರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಕ್ವೇರ್ಸ್ ಅಂತ ಕರಿತೀವಿ. ಅದೇ 2 to power of 3ನ ಕ್ಯೂಬ್ಸ್ ಅಂತ ಕರಿಬೋದು. ಈ ಪವರ್ಸ್ನ 2 ಇದ್ರೆ ಸ್ಕ್ವೇರ್ಸ್ ಅಂತ ಕರಿತೀವಿ, 3 ಇದ್ರೆ ಕ್ಯೂಬ್ಸ್ ಅಂತ ಕರಿತೀವಿ. ಈ ಕ್ಯೂಬ್ಸ್ನ ಕ್ಯಾಲ್ಕುಲೇಟ್ ಮಾಡೋ ಎಲ್ಲ ಟ್ರಿಕ್ಸನ್ನು ನಾವು ಇವತ್ತಿನ ವಿಡಿಯೋಲಿ ನೋಡೋಣ. ಈ ಟ್ರಿಕ್ಸ್ನ ಕಲಿಯೋಕ್ಕಿಂತ ಮುಂಚೆ ಇದು 4 ಮಾಡ್ಯೂಲ್ಸ್ ಆಗಿ ಡಿಫ್ರೆನ್ಶಿಯೇಟ್ ಆಗಿದೆ. ಏನಾಗಿದೆ? ಕ್ಯೂಬ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ನಂಬರ್ಸ್ನ ನಾವು 4 ಮಾಡ್ಯೂಲ್ಸ್ ಆಗಿ ಸಿಗ್ರಿಫಿಕೇಶನ್ ಮಾಡಿದ್ದೀವಿ. ಏನು ಮಾಡಿದ್ದೀವಿ? ಮಾಡ್ಯೂಲ್ ನಂಬರ್ 1 ಯಾವ ನಂಬರ್ಸ್ನ ನಾವು ಸ್ಟಾರ್ಟಿಂಗ್ ಒಂದು ಮಾಡ್ಯೂಲ್ ನೋಡ್ತೀವಿ ಅಂತಂದರೆ, ನಂಬರ್ ಸ್ಟಾರ್ಟಿಂಗ್ ವಿತ್ 1. ನಂಬರ್ ಸ್ಟಾರ್ಟಿಂಗ್ ವಿತ್ 1 ಅಂದರೆ ಯಾವ್ದು ಬರುತ್ತೆ? 11 ಆಗಿರ್ಬೋದು, 12 ಆಗಿರ್ಬೋದು, 13, 14 ಈ ಥರ ನಂಬರ್ಸ್ನ ನಾವೇನು ನೋಡ್ತೀವಿ? ಫಸ್ಟ್ ಮಾಡ್ಯೂಲ್ ಇಲ್ಲಿ ನೋಡ್ತೀವಿ. ಇಂಥ ನಂಬರ್ಸ್ಗೆ ಹೆಂಗೆ ಕ್ಯೂಬ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾವು ಫಸ್ಟ್ ಮಾಡ್ಯೂಲಲ್ಲಿ ನೋಡ್ತೀವಿ. ನೆಕ್ಸ್ಟ್ ಯಾವುದು? ಮಾಡ್ಯೂಲ್ ನಂಬರ್ 2. ಮಾಡ್ಯೂಲ್ ನಂಬರ್ 2 ಅಲ್ಲಿ ಏನಿರುತ್ತೆ? ನಂಬರ್ ಎಂಡಿಂಗ್ ವಿತ್ 1 ಇರುತ್ತೆ. ಏನಿರುತ್ತೆ? ನಂಬರ್ ಎಂಡಿಂಗ್ ವಿತ್ 1. ನಂಬರ್ ಎಂಡಿಂಗ್ ವಿತ್ 1 ಅಂದರೆ ಯಾವ್ದು ಬರ್ಬೋದು? 21, 31, 41, 51 ಈ ಥರ ನಂಬರ್ಸ್ಗಳು ನಂಬರ್ ಎಂಡಿಂಗ್ ವಿತ್ 1 ಆಗಿರುತ್ತೆ. ನೆಕ್ಸ್ಟ್ ಮಾಡ್ಯೂಲ್ ನಂಬರ್ 3 ಯಾವುದು? ಸೇಮ್ ನಂಬರ್ಸ್ ಅಂದರೆ 22, 33, 44 ಈ ಥರ ಡಿಜಿಟ್ಸ್ನ ನಾವೇನಂತ ಕರಿತೀವಿ? ಸೇಮ್ ನಂಬರ್ಸ್ ಅಂತ ಕರಿತೀವಿ. ಮಾಡ್ಯೂಲ್ 4 ಯಾವುದು? ಡಿಫ್ರೆಂಟ್ ನಂಬರ್ಸ್ ಅಂದರೆ ಫಸ್ಟ್ ಡಿಜಿಟ್ ಒಂದು ನಂಬರ್ ಆಗಿದ್ರೆ ಸೆಕೆಂಡ್ ಡಿಜಿಟ್ ಇನ್ನೊಂದು ನಂಬರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 24, 32 ಇಂಥ ನಂಬರ್ಸನ್ನು ನಾವು ಡಿಫ್ರೆಂಟ್ ನಂಬರ್ಸ್ ಅಂತ ಕರಿತೀವಿ. ಈಗ ನಾವು ಡೈರೆಕ್ಟಾಗಿ ಮಾಡ್ಯೂಲ್ಸ್ಗೆ ಹೋಗೋಣ. ಮಾಡ್ಯೂಲ್ ನಂಬರ್ 1 ಏನು? ಮಾಡ್ಯೂಲ್ ನಂಬರ್ 1 ಬಂದು ನಂಬರ್ ಸ್ಟಾರ್ಟಿಂಗ್ ವಿತ್ 1 ಆಗಿರುತ್ತೆ. ಫಸ್ಟು 12 ಕ್ಯೂಬ್ನ ನಾರ್ಮಲ್ ಆಗಿ ನಾವು ಕಾನ್ಸೆಪ್ಟ್ ಬೇಸ್ ಫೈಂಡ್ ಔಟ್ ಮಾಡೋದಾದ್ರೆ ಏನು ಮಾಡಬೇಕಾಗುತ್ತೆ? 12 into 12 into 12 3 ಟೈಮ್ಸ್ ಮಾಡಬೇಕಾಗುತ್ತೆ. ಇದು ಕ್ಯಾಲ್ಕುಲೇಷನ್ ತುಂಬ ಕಾಂಪ್ಲೆಕ್ಸ್ ಆಗಿಬಿಡುತ್ತೆ. ಕಾಂಪ್ಲೆಕ್ಸ್ ಆಗಿ ಮಾಡೋಕ್ಕೆ ಹೋದರೆ, ನಾವೆಲ್ಲಾದರೂ ಲಾಕ್ ಹೋದರೆ ಆನ್ಸರ್ಸ್ ತಪ್ಪು ಕೂಡ ಬರೋ ಚಾನ್ಸಸ್ ಇರುತ್ತೆ. ಜೊತೆಗೆ ಟೈಮ್ ಕನ್ಸ್ಯೂಮಿಂಗು ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ಟ್ರಿಕ್ ಇದೆ. ಟ್ರಿಕ್ ಏನಂದರೆ, ಯಾವ ನಂಬರ್ ಸ್ಟಾರ್ಟಿಂಗ್ ವಿತ್ 1 ಇರುತ್ತೆ ಅದನ್ನು ನೀವು ಕ್ಯೂಬ್ನ ಫೈಂಡ್ ಔಟ್ ಮಾಡೋ ಟ್ರಿಕ್ ಏನಂದರೆ, ಫಸ್ಟು ಲೆಫ್ಟ್ ಹ್ಯಾಂಡ್ ಸೈಡಿಂದ ಆ ನಂಬರ್ನ ಬರ್ಕೊಳ್ಳಿ. ಏನು ಮಾಡಬೇಕು? ಲೆಫ್ಟ್ ಹ್ಯಾಂಡ್ ಸೈಡಿಂದ ಆ ನಂಬರ್ನ ಬರ್ಕೊಬೇಕು. ಈಗ 12ನ ನಾನು 1 ಮತ್ತು 2 ಅಂತ ಬರ್ಕೊಂಡ. ನೆಕ್ಸ್ಟ್ ಏನು ಮಾಡಬೇಕು? ಸೆಕೆಂಡ್ ನಂಬರಿನ ಸ್ಕ್ವೇರ್ನ ಬರ್ಕೊಬೇಕು. ಏನು? ಸೆಕೆಂಡ್ ನಂಬರ್ ಯಾವುದಿದೆ? 2 ಇದೆ. 2 ಸ್ಕ್ವೇರ್ ಏನು? 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4ನ ಬರ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ನಂಬರಿನ ಕ್ಯೂಬ್ನ ಬರ್ಕೊಳ್ಳಿ. ಸೆಕೆಂಡ್ ನಂಬರಿನ ಕ್ಯೂಬ್ ಏನು? 2 ಸ್ಕ್ವೇರ್ 4 ಆದರೆ 2 ಕ್ಯೂಬ್ ಏನಾಗುತ್ತೆ? 8 ಆಗುತ್ತೆ. 8 ಆಯಿತಾ? ಇವಾಗ ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ನ ಬಿಡಬೇಕು, ಅಂದರೆ ಅಲ್ಲಿ ಪ್ಲೇಸಸ್ ಖಾಲಿ ಬಿಡಿ. ನೆಕ್ಸ್ಟ್ ಸೆಕೆಂಡ್ ನಂಬರ್ ಮತ್ತು ಥರ್ಡ್ ನಂಬರ್ ಇದೆಯಲ್ಲ ಅದನ್ನು ಡಬಲ್ ಮಾಡಿ ಕೆಳಗಡೆ ಬರ್ಕೊಳ್ಳಿ. ಡಬಲ್ ಅಂದರೆ 2 ಡಬಲ್ ಅಂದರೆ ಎಷ್ಟಾಗುತ್ತೆ? 4 ಆಗುತ್ತೆ. 4 ಡಬಲ್ ಆದರೆ ಎಷ್ಟಾಗುತ್ತೆ? 8 ಆಗುತ್ತೆ. ಅಷ್ಟೇ. ಇಷ್ಟು ಮಾಡೋದಕ್ಕೆ ನಮಗೆ ಜ್ಞಾಪನ ಇದ್ದರೆ
ಕ್ಯೂಬ್ಸ್, ನಂಬರ್ ಸ್ಟಾರ್ಟಿಂಗ್ ವಿತ್ ಒನ್ನಿನ ಡಿಜಿಟಿನ ಕ್ಯೂಬ್ಸ್ ಈಸಿಲಿ ನಾವು ಕಂಡುಹಿಡಿಬೋದು. ಇದಿಷ್ಟನ್ನು ಆ್ಯಡ್ ಮಾಡಬೇಕು. ಯಾವ ಕಡೆಯಿಂದ ಆ್ಯಡ್ ಮಾಡಬೇಕು? ರೈಟ್ ಹ್ಯಾಂಡ್ ಸೈಡಿಂದ ಆ್ಯಡ್ ಮಾಡಬೇಕು. 8 ಕೆಳಗಡೆ 0 ಇದೆ ಅಂದರೆ 8 ಆಗುತ್ತಾ? 4 + 8 ಎಷ್ಟಾಗುತ್ತೆ? 12. 2 ಇಲ್ಲಾದರೆ 1 ಕ್ಯಾರಿ. 4 + 2 6 ಆಯಿತು. 6 + 1 7 ಆ್ಯಂಡ್ ಹಿಯರ್ 1. ಸೊ 12 ಕ್ಯೂಬ್ ಏನಾಗಿರುತ್ತೆ? 1 7 2 8. ಇದು ನಮ್ಮ 12 ಕ್ಯೂಬ್ ಆಗಿರುತ್ತೆ. ಬೇಕಂದರೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. 12 ಕ್ಯೂಬಿನ ಏನಿರುತ್ತೆ ವ್ಯಾಲ್ಯೂ? 1728. ದಟ್ ಈಸ್ 1728 ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಅದೇ ಥರ ನಂಬರ್ನ ಟ್ರೈ ಮಾಡೋಣ. ನೆಕ್ಸ್ಟ್ ನಾನು ಯಾವ ನಂಬರ್ ತೊಗೊಂಡಿದ್ದೀನಿ? 13 ಕ್ಯೂಬ್ ತೊಗೊಂಡಿದ್ದೀನಿ. 13 ಕ್ಯೂಬ್ನ ಫಸ್ಟ್ ಏನು ಮಾಡಬೇಕು? ಲೆಫ್ಟ್ ಹ್ಯಾಂಡ್ ಸೈಡಿಂದ ನಾವು 13ನ ಒಂದೊಂದೇ ಡಿಜಿಟ್ ಬರ್ಕೊಳ್ಳೋಣ. 1 3 ಬರ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡಬೇಕು? ಸೆಕೆಂಡ್ ನಂಬರಿನ ಸ್ಕ್ವೇರ್. ಸೆಕೆಂಡ್ ನಂಬರ್ ಯಾವುದಿದೆ? 3 ಇದೆ. 3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 9 ಆಗುತ್ತಾ? ನೆಕ್ಸ್ಟು 3 ಕ್ಯೂಬ್. 3 ಕ್ಯೂಬ್ ಏನು? 27 ಆಗುತ್ತೆ. ಇವಾಗ ಕೆಳಗಡೆ ಏನು ಮಾಡಬೇಕು? ಫಸ್ಟ್ ನಂಬರ್ ಖಾಲಿ ಬಿಡಬೇಕು, ಲಾಸ್ಟ್ ನಂಬರ್ ಖಾಲಿ ಬಿಡಬೇಕು. ನೆಕ್ಸ್ಟ್ ಇನ್ ಬಿಟ್ವೀನಲ್ಲಿರೋ ನಂಬರ್ಸ್ನ ಏನು ಮಾಡಬೇಕು? ಡಬಲ್ ಮಾಡಬೇಕು. 3ನ ಡಬಲ್ ಮಾಡಿದ್ರೆ 6 ಆಗುತ್ತೆ. 9ನ ಡಬಲ್ ಮಾಡಿದ್ರೆ 18 ಆಗುತ್ತೆ. ಇಷ್ಟು ಮಾಡಿದ್ರೆ ಕಂಪ್ಲೀಟ್ ನಮ್ಮ ಕಂಪ್ಲೀಟಾಗಿ ಈಸಿಯಾಗಿ ಆನ್ಸರ್ನ ತೆಗಿಬೋದು. ಏನು ಮಾಡಬೇಕು? 27 0 7 ಬರ್ಕೊತೀವ ಸಿಂಗಲ್ ಡಿಜಿಟ್. 2 ಕ್ಯಾರಿ ಆಗುತ್ತೆ. 18 + 2 20. 20 + 9 29. 9 ಇಲ್ಲಿ ಬರ್ಕೊಂಡ್ರೆ 2 ಬಂದು ಕ್ಯಾರಿ ಆಯಿತು. 3 + 6 9 ಆಯಿತು. 9 + 2 11. 1 ಇಲ್ಲಿ ಬರ್ದು 1 ವಿಲ್ ಬಿ ಕ್ಯಾರಿ. ಸೊ 2197 ನಮ್ಮ 13 ಕ್ಯೂಬ್ ಆಗಿರುತ್ತೆ. ಬೇಕಂದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದು ಸೇಮ್ ಆನ್ಸರೇ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮಾಡ್ಯೂಲ್ ನೋಡೋಣ. ಸೆಕೆಂಡ್ ಮಾಡ್ಯೂಲ್ ಬಂದು ನಂಬರ್ ಎಂಡಿಂಗ್ ವಿತ್ 1 ಅಂತ ಇದೆ. ನಂಬರ್ ಎಂಡಿಂಗ್ ವಿತ್ 1 ಯಾವ್ದಾದ್ರು ಬರುತ್ತೆ? 21 31 41 61 ಈ ಥರ ನಂಬರ್ಸ್ನೆಲ್ಲ ನಾವೇನಂತ ಕರಿತೀವಿ? ನಂಬರ್ ಎಂಡಿಂಗ್ ವಿತ್ 1 ಅಂತ ಕರಿತೀವಿ. 21 ಸೇಮ್ ಆಲ್ರೆಡಿ ನಾವು ಮಾಡ್ಯೂಲ್ 1 ನೋಡಿದೀವ, ಸಿಮಿಲರ್ ಟು ಮಾಡ್ಯೂಲ್ 1, ಬಟ್ ಒಂದೇ ಒಂದು ಡಿಫ್ರೆಂಟ್ ಚೇಂಜ್ ಇರುತ್ತೆ. ಮಾಡ್ಯೂಲ್ ನಂಬರ್ 1 ಏನು ಮಾಡ್ತಾ ಇದ್ವಿ? ನಾವು ನಂಬರ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರ್ಕೊತಾ ಇದ್ವಿ. ಬಟ್ ಇದರಲ್ಲಿ ಏನು ಮಾಡಬೇಕು? ರೈಟ್ ಹ್ಯಾಂಡ್ ಸೈಡಿಂದ ಬರ್ಕೊಳ್ಳಿ ಅಷ್ಟೇ. ರೈಟ್ ಹ್ಯಾಂಡ್ ಸೈಡಿಂದ ಬರ್ಕೊಂಡ್ರೆ 21 ಈ ಕಡೆ ಬರುತ್ತಾ. ನೆಕ್ಸ್ಟು ಸೆಕೆಂಡ್ ನಂಬರ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ 4 ಆಗುತ್ತೆ. 2 ಕ್ಯೂಬ್ ಎಷ್ಟಾಗುತ್ತೆ? 8 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ನಂಬರ್ ಫಸ್ಟ್ ನಂಬರ್ ಮತ್ತೆ ಖಾಲಿ ಬಿಡೋಣ. ನೆಕ್ಸ್ಟ್ ಇನ್ ಬಿಟ್ವೀನ್ ಇರೋವಂಥ ನಂಬರ್ಸ್ನ ಡಬಲ್ ಮಾಡೋಣ. 4 + 4 ಎಷ್ಟಾಗುತ್ತೆ? 8 ಆಗುತ್ತೆ. 2 + 2 4 ಆಗುತ್ತೆ. ಇವಾಗ ತಿರ್ಗಾ ರೈಟ್ ಹ್ಯಾಂಡ್ ಸೈಡಿಂದ ಅಡಿಷನ್ ಮಾಡ್ಕೊಂಬಂದ್ರೆ ನಮಗೆ 21 ಕ್ಯೂಬ್ ಬಂದೇ ಬಿಡ್ತು. 1 ಸೇಮ್ 1 ಬರುತ್ತಾ. ನೆಕ್ಸ್ಟ್ 2 + 4 6 ಆಗುತ್ತೆ. 8 + 4 12 ಆಗುತ್ತೆ. 2 ಬರ್ಕೊಂಡು 1 ಕ್ಯಾರಿ ತೊಗೊಳ್ಳೋಣ. 8 + 1 ದಟ್ ಈಸ್ 9. 21 ಕ್ಯೂಬ್ ಎಷ್ಟಾಗಿರುತ್ತೆ? 9 2 6 1 ನಮ್ಮ 21 ಕ್ಯೂಬಿನ ಆನ್ಸರ್ ಆಗಿದೆ. ನೆಕ್ಸ್ಟ್ ಯಾವ ನಂಬರ್ ತೊಗೊಂಡಿದ್ದೀನಿ? 31. ಏನು ಮಾಡಬೇಕು? ರೈಟ್ ಹ್ಯಾಂಡ್ ಸೈಡಿಂದ ನಾವು ಬರ್ಕೋಬೇಕು. 31 ಬರ್ಕೊಂಡ್ವಾ. ನೆಕ್ಸ್ಟು ಸೆಕೆಂಡ್ ನಂಬರ್ ಕ್ಯೂಬ್ ಏನಾಗಿರುತ್ತೆ? 9. ಸೆಕೆಂಡ್ ನಂಬರ್ ಕ್ಯೂಬ್ ಫಸ್ಟ್ ಏನು ಮಾಡಬೇಕು? ಸೆಕೆಂಡ್ ನಂಬರಿನ ಸ್ಕ್ವೇರ್ ಬರ್ಕೊಬೇಕು. ದಟ್ ಈಸ್ 9 ಆ್ಯಂಡ್ ಸೆಕೆಂಡ್ ನಂಬರಿನ ಕ್ಯೂಬ್ ದಟ್ ಈಸ್ 27 ಆಗಿರುತ್ತೆ. ನೆಕ್ಸ್ಟು ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಮಧ್ಯೆ ಖಾಲಿ ಬಿಟ್ಟು ಏನು ಮಾಡಬೇಕು? ಇನ್ ಬಿಟ್ವೀನ್ ಇರೋ ನಂಬರ್ಸ್ನ ಡಬಲ್ ಮಾಡ್ಕೊಬೇಕು. 9ನ ಡಬಲ್ ಮಾಡಿದ್ರೆ 18 ಆಗುತ್ತೆ. 3ನ ಡಬಲ್ ಮಾಡಿದ್ರೆ 6 ಆಗುತ್ತೆ. ಸೊ 1 ಹಂಗೆ ಬರೀತೀವ. 3 + 6 9 ಆಗುತ್ತೆ. 9 + 18 ಎಷ್ಟಾಗುತ್ತೆ? 9 + 18 ಇಸ್ 27 ಆಗುತ್ತೆ. 27 ಆದರೆ 2ನ ನಾವು ಕ್ಯಾರಿ ತೊಗೊತೀವ. 2 ಬಂದು ಕ್ಯಾರಿ ತೊಗೊಬೇಕು. ಬರೀ ಸಿಂಗಲ್ ಡಿಜಿಟ್ ಮಾತ್ರ ಬರ್ಕೋಬೇಕು. 2ನ ಕ್ಯಾರಿ ತೊಗೊಂಡ್ರೆ ದಟ್ ವಿಲ್ ಬಿ 29. ಏನಾಗಿರುತ್ತೆ ಆನ್ಸರ್? 31 ಕ್ಯೂಬ್ ಬಂದು 29 7 9 1 ಆಗುತ್ತೆ 31 ಕ್ಯೂಬಿನ ಆನ್ಸರ್. ನೆಕ್ಸ್ಟ್ ಮಾಡ್ಯೂಲ್ ನಂಬರ್ 3 ಏನು? ಸೇಮ್ ನಂಬರ್ಸ್. ಇದು ಎರಡೂ ಮಾಡ್ಯೂಲ್ಗಿಂತ ಹೆವಿ ಈಸಿ ಆಗಿರೋಂಥ ಟ್ರಿಕ್ ಅಂದರೆ ಸೇಮ್ ನಂಬರ್ಸ್ ಮಾಡ್ಯೂಲ್. ಇಲ್ಲಿ ಯಾವ ನಂಬರ್ ತೊಗೊಂಡಿದ್ದೀನಿ ನಾನು? ಫಸ್ಟು 22 ಕ್ಯೂಬ್ನ ತೊಗೊಂಡಿದ್ದೀನಿ. ಎರಡರಲ್ಲಿ ಯಾವುದಾನ ಒಂದು ನಂಬರ್ನ ತೊಗೊಂಡು ಕ್ಯೂಬ್ ಮಾಡಿ. ಇದರಲ್ಲಿ ಎರಡೂ ನಂಬರ್ 2 ಆಗಿರೋದ್ರಿಂದ 2 ಕ್ಯೂಬ್ ಏನಾಗುತ್ತೆ? 2 ಕ್ಯೂಬ್ ಇಸ್ ನಥಿಂಗ್ ಬಟ್ 8 ಆಗಿರುತ್ತೆ. 4 ಟೈಮ್ಸ್ 8ನ ಬರ್ಕೊಬೇಕು. ಎಷ್ಟು ಟೈಮ್ಸು? 4 ಟೈಮ್ಸ್. 4 ಟೈಮ್ಸ್ 8ನ ಬರ್ಕೊಂಡು ಫಸ್ಟ್ ನಂಬರ್ ಆ್ಯಂಡ್ ಲಾಸ್ಟ್ ನಂಬರ್ ಹತ್ರ ಖಾಲಿ ಬಿಟ್ಟು ಇನ್ ಬಿಟ್ವೀನ್ ನಂಬರ್ನ ಡಬಲ್ ಮಾಡಬೇಕು. 8 8 ಆದರೆ ಏನಾಗುತ್ತೆ? 16. 16 ಅಂತ ಬರ್ಕೊಂಡು ಆ್ಯಡ್ ಮಾಡಿದ್ರೆ 8 ಬಂದು 8 ಆಗುತ್ತೆ. 8 + 16 ಎಷ್ಟಾಯಿತು? 24. 24 ಆದರೆ 2 ಕ್ಯಾರಿ ಆಗುತ್ತೆ. ದೆನ್ 4 ಬರ್ಕೊತೀವಿ. 4 ಬರ್ಕೊಂಡು
2 ಕ್ಯಾರಿ, ತಿರ್ಗಾ 24 ಪ್ಲಸ್ 2 26, 6 ಆಗುತ್ತೆ, 2 ಕ್ಯಾರಿ, 8 ಪ್ಲಸ್ 2 ಎಷ್ಟಾಗುತ್ತೆ 10. ಸೊ 22 ಕ್ಯೂಬ್ ಏನಾಗುತ್ತೆ 10,648 ಆಗಿರುತ್ತೆ. ನೆಕ್ಸ್ಟ್ 33 ಕ್ಯೂಬ್ ಏನು ಮಾಡಬೇಕು, ಎರಡರಲ್ಲಿ ಯಾವುದಾದ್ರೂ ಒಂದು ನಂಬರ್ನ ತಗೊಂಡು ನಾವು ಕ್ಯೂಬ್ ಮಾಡ್ಕೊಬೇಕು. 3 ಕ್ಯೂಬ್ ಏನಾಗಿರುತ್ತೆ 27 ಆಗಿರುತ್ತೆ. 27ನ ನಾವು ಎಷ್ಟು ಟೈಮ್ಸ್ ಬರ್ಕೊಬೇಕು, 4 ಟೈಮ್ಸ್ ಬರ್ಕೊಬೇಕು. 4 ಟೈಮ್ಸ್ ಬರ್ಕೊಂಡು ನೆಕ್ಸ್ಟು ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ನ ಖಾಲಿ ಬೇಡ. ಸೊ ಇವಾಗ 27ನ ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ 54 ಆಗುತ್ತೆ. ಎಷ್ಟಾಗುತ್ತೆ 54 ಆಗುತ್ತೆ. 54ನ ಎರಡೂ ಮಿಡಲ್ ಟರ್ಮಲ್ಲಿ ಬರ್ಕೊಂಡು ನೆಕ್ಸ್ಟ್ ಎಲ್ಲಾನು ಆ್ಯಡ್ ಮಾಡಿದ್ರೆ 27, 7 ಬರ್ಕೊಂಡು 2 ಕ್ಯಾರಿ ಆಗುತ್ತಾ, 2 ಕ್ಯಾರಿ ಆದರೆ ಏನಾಗುತ್ತೆ, 2 ಕ್ಯಾರಿ ಆದರೆ 27 ಪ್ಲಸ್ 54 ಫಸ್ಟ್ ಮಾಡೋಣ. 27 ಪ್ಲಸ್ 54 ಎಷ್ಟಾಗುತ್ತೆ 81 ಆಯಿತು. 81 ಪ್ಲಸ್ 2 83 ಆಯಿತು. 3 ಬರ್ಕೊಂಡು ಕ್ಯಾರಿ ಆಯಿತು. ಆಲ್ರೆಡಿ ನಾವು ಅಲ್ಲಿ ನೋಡಿದ್ವಿ 27 ಪ್ಲಸ್ 54 ಎಷ್ಟಾಗುತ್ತೆ 81 ಆಗುತ್ತೆ. 81 ಪ್ಲಸ್ 8 ಎಷ್ಟಾಗುತ್ತೆ 89 ಆಗುತ್ತೆ. 89 9 ಬರ್ಕೊಂಡು 8 ಕ್ಯಾರಿ ಮಾಡೋಣ. 8 ಕ್ಯಾರಿ ಮಾಡಿದ್ರೆ 27 ಪ್ಲಸ್ 8 ಎಷ್ಟಾಗಿರುತ್ತೆ 27 ಪ್ಲಸ್ 8 ಈಸ್ 35 ಆಗುತ್ತೆ. ಸೊ ನಮಗೆ 33 ಕ್ಯೂಬ್ ಏನಾಯಿತು 35,937 ನಮ್ಮ 33ನ ಕ್ಯೂಬ್ ಆಯಿತು. ಸೊ 3 ಮಾಡ್ಯೂಲ್ಸಲ್ಲಿ ಏನಾದರೂ ಕಷ್ಟ ಆಯಿತಾ, ಎಲ್ಲ ಕಂಪ್ಲೀಟ್ಲಿ ಈಸಿ ಇದೆ. ಸೊ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಾ 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 ನಮಗಿದು ಗ್ಯಾಪ್ನ ಉಳ್ಕೊಳ್ಳುತ್ತೆ. ನಾವು ಯಾವತ್ತೂ ಮರೆಯೋದಿಲ್ಲ. ಆವಾಗ ಕ್ಯೂಬ್ಸ್ ಕ್ಯಾಲ್ಕುಲೇಟ್ ಮಾಡೋದು ನಮಗೆ ಕಂಪ್ಲೀಟ್ಲಿ ಈಸಿ ಆಗುತ್ತೆ. ಎಕ್ಸಾಮಲ್ಲಿ ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಫಾಸ್ಟಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಮಾಡ್ಯೂಲ್ 4 ಒಂಚೂರು ಟ್ವಿಸ್ಟ್ ಇರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಸ್ವಲ್ಪ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಮಾಡ್ಯೂಲ್ 4ಅಲ್ಲಿ ಡಿಫ್ರೆಂಟ್ ನಂಬರ್ಸ್ ಅಂದರೆ ಎರಡೂ ಡಿಜಿಟ್ಸ್ ಕೂಡ ಡಿಫ್ರೆಂಟ್ ನಂಬರ್ ಇರುತ್ತೆ. ಓಕೆ ಅಲ್ಲ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ನಂಬರಿನ ಕ್ಯೂಬ್ನ ಫಸ್ಟ್ ನಂಬರ್ ಹತ್ರ ಬರ್ಕೊಬೇಕು. 2 ಕ್ಯೂಬ್ ಏನು 8. ಓಕೆ, ನೆಕ್ಸ್ಟ್ ಏನು ಮಾಡಬೇಕು 4 ಸೆಕೆಂಡ್ ಡಿಜಿಟಿನ ಕ್ಯೂಬ್ನ ಲಾಸ್ಟಲ್ಲಿ ಬರ್ಕೊಂಡು, ಸೆಕೆಂಡ್ ಏನಿರೋದು 4 ಇದೆ. 4 4s 16, 16 4s 64 ಆಯಿತು. ಇನ್ ಬಿಟ್ವೀನ್ ಏನು ಬರೀಬೇಕು ಅಂತ ಡೌಟ್ ಇರುತ್ತೆ. ಇನ್ ಬಿಟ್ವೀನ್ ಏನು ಮಾಡಬೇಕು, ಫಸ್ಟ್ ಡಿಜಿಟಿನ ಸ್ಕ್ವೇರ್ ಮಾಡಿ ನೆಕ್ಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಡಿಜಿಟ್ನ ಸ್ಕ್ವೇರ್ ಮಾಡಿದ್ರೆ 2 ಸ್ಕ್ವೇರ್ ಎಷ್ಟು 4, 4 ಇಂಟು 4 ಎಷ್ಟಾಗುತ್ತೆ 60, 16 ಬರ್ಕೊತೀವಿ. ನೆಕ್ಸ್ಟ್ ಸೆಕೆಂಡ್ ಡಿಜಿಟಿನ ಸ್ಕ್ವೇರ್ ಮಾಡಿ ಫಸ್ಟ್ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡೋಣ. 4 ಸ್ಕ್ವೇರ್ ಏನು 16, 16 ಇಂಟು 2 ದಟ್ ಈಸ್ 32 ಆಗುತ್ತೆ. ಫಸ್ಟ್ ಡಿಜಿಟ್ ಬಿಟ್ಬಿಡ್ತೀವಿ, ಲಾಸ್ಟ್ ಡಿಜಿಟ್ ಬಿಟ್ಬಿಡ್ತೀವಿ. ದೆನ್ ಇನ್ ಬಿಟ್ವೀನ್ ಇರೋಂಥ ಡಿಜಿಟ್ನ ಏನು ಮಾಡಬೇಕು, ಡಬಲ್ ಮಾಡಬೇಕು. 16ನ ಡಬಲ್ ಮಾಡಿದ್ರೆ 32, 32ನ ಡಬಲ್ ಮಾಡಿದ್ರೆ 64. ಇವಾಗ ಟೋಟಲ್ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಸ್ಟು 64ಅಲ್ಲಿ ಬರೀ 4 ಮಾತ್ರ ಬರ್ಕೊಳ್ಳೋಣ. 6 ಕ್ಯಾರಿ ಮಾಡೋಣ. 6 ಕ್ಯಾರಿ ಮಾಡಿದ್ರೆ 32 ಪ್ಲಸ್ 64 ಎಷ್ಟಾಗುತ್ತೆ 96 ಆಗುತ್ತೆ. 96 ಪ್ಲಸ್ 6 102 ಆದರೆ 2 ಬರ್ದಿ 10 ಕ್ಯಾರಿ ಆಗುತ್ತಾ. 10 ಕ್ಯಾರಿ ಆದರೆ 16 ಪ್ಲಸ್ 32 ಎಷ್ಟಾಗುತ್ತೆ, ನಥಿಂಗ್ ದೆನ್ 48 ಆಗುತ್ತಾ. ಪ್ಲಸ್ ಕ್ಯಾರಿ ಎಷ್ಟಿದೆ 10 ಇದೆ. 48 ಪ್ಲಸ್ 10 58 ಆಯಿತು. 8 ಬರ್ತಿ 5 ಕ್ಯಾರಿ ಮಾಡೋಣ. 8 ಪ್ಲಸ್ 5 ಎಷ್ಟು 13. ಸೊ 24 ಕ್ಯೂಬ್ ಬಂದು ನಮಗೆ 13,824 ಆಗುತ್ತೆ. ಎಷ್ಟಾಗುತ್ತೆ 13,824 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಸಮ್ 32 ಕ್ಯೂಬ್ ಕೇಳಿದ್ದಾರೆ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಡಿಜಿಟ್ದು ಕ್ಯೂಬ್ ಬರ್ಕೊಬೇಕು. ಫಸ್ಟ್ ಡಿಜಿಟ್ ಕ್ಯೂಬ್ ಅಂದರೆ 3 ಕ್ಯೂಬ್ ಏನು 3 ಟೈಮ್ಸ್ 9 ಆಗುತ್ತೆ. 9 3 ಟೈಮ್ಸ್ 27 ಆಗುತ್ತೆ. ನೆಕ್ಸ್ಟ್ 1 ಪ್ಲೇಸ್ ಗ್ಯಾಪ್, ಅನದರ್ 1 ಪ್ಲೇಸ್ ಗ್ಯಾಪ್. ಲಾಸ್ಟ್ ಪ್ಲೇಸಲ್ಲಿ ಏನು ಬರೀಬೇಕು 2 ಕ್ಯೂಬ್ ಏನು 8 ಆಯಿತು. ಸೊ ಇನ್ ಬಿಟ್ವೀನ್ ಏನು ಬರೀಬೇಕು, ಫಸ್ಟ್ ನಂಬರ್ ಸ್ಕ್ವೇರ್ ಮಾಡಿ ನೆಕ್ಸ್ಟ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 3 ಸ್ಕ್ವೇರ್ ಇಸ್ 9 ಆಗುತ್ತಾ. 9 ಇಂಟು 2 ಎಷ್ಟು 18 ಆಗುತ್ತೆ. ನೆಕ್ಸ್ಟ್ ಏನು ಬರೀಬೇಕು, ಸೆಕೆಂಡ್ ಡಿಜಿಟ್ನ ಸ್ಕ್ವೇರ್ ಮಾಡಿ ಫಸ್ಟ್ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ಡಿಜಿಟ್ ಏನಿದೆ 2 ಇದೆ. 2 ಸ್ಕ್ವೇರ್ ಇಸ್ 4, 4 ಇಂಟು 3 ಏನಾಗುತ್ತೆ 12 ಆಗುತ್ತೆ. 4 ಇಂಟು 3 12 ಆಯಿತು. ಇವಾಗ ಫಸ್ಟ್ ಜಾಗ ಲಾಸ್ಟ್ ಜಾಗ ಸ್ಪೇಸ್ ಬಿಟ್ಬಿಟ್ಟು ಇನ್ ಬಿಟ್ವೀನ್ ಇರೋ ಡಬಲ್ ಮಾಡೋಣ. 12 ಬಂದು ಏನಾಗುತ್ತೆ 24. 18 ಬಂದು ಏನಾಗುತ್ತೆ 18 ಡಬಲ್ ಮಾಡಿದ್ರೆ ಏನು ಆಗುತ್ತೆ, ದಟ್ ವಿಲ್ ಬಿ 36 ಆಯಿತು. 36 ಆದರೆ ಎಲ್ಲ ಆ್ಯಡ್ ಮಾಡ್ಕೊಂಬರೋಣ.
ಯಾವತ್ತೂ ನಾವು ಕ್ಯೂಬ್ಸಲ್ಲಿ ಆ್ಯಡ್ ಮಾಡ್ಕೊಂಬರ್ಬೇಕಾದ್ರೆ ಅಥವಾ ಅಡಿಷನ್ ಮಾಡಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡಿಂದ ಆ್ಯಡ್ ಮಾಡ್ಕೊಂಬರ್ಬೇಕಾಗತ್ತೆ. ಓಕೆ, 8 ಕೆಳಗಡೆ 0 ಇದೆ ಅಂದರೆ ಇದು 8 ಆಗುತ್ತೆ. ದೆನ್ ಇದು 12 + 24 36. 6 ಬರ್ಕೊಂಡು 3 ಕ್ಯಾರಿ ತೊಗೊಳ್ಳೋಣ. 3 ಕ್ಯಾರಿ ತೊಗೊಂಡ್ರೆ ಎಷ್ಟಾಯಿತು? 30 + 10 40. 40 + 8 3 ಎಷ್ಟಾಯಿತು? 11. 11 + 6 17. 17 + 40 ಎಷ್ಟಾಯಿತು? 40 + 17 57 ಆಯಿತು. 7 ಬರ್ಕೊಂಡು 5 ಆ್ಯಡ್ ಮಾಡು. 5 ಆ್ಯಡ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ? 32. 3 2 7 6 8 ಬಂದು ನಮ್ಮ 32ನ ಕ್ಯೂಬ್ ಆಗುತ್ತೆ. ಸೊ ಈ 4 ಮಾಡ್ಯೂಲ್ಗಳನ್ನ ನಾವು ಎಲ್ಲ ನಂಬರ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಕಂಪ್ಲೀಟ್ಲಿ 1 to 100 ಒಳಗಿರುವಂಥ ಎಲ್ಲ ನಂಬರ್ಸಿನ ಕ್ಯೂಬ್ಸ್ನ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇವತ್ತಿನ ನಮ್ಮ ಸೆಷನ್ ಟ್ರಿಕ್ಸ್ ಆನ್ ಕ್ಯೂಬ್ಸ್ ಆಗಿರುತ್ತೆ. ಎಲ್ಲ ದಿನ ಅಟ್ಲೀಸ್ಟ್ 5 ಡಿಜಿಟ್ಸ್ದು ಯಾವುದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ, ಕಂಪ್ಲೀಟ್ಲಿ ಈಸಿ ನಿಮಗೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಲರ್ನ್ ಆನ್ಲೈನ್ ಯೂಟ್ಯೂಬ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.